ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ಗಂಗಾವತಿ ನಗರದ ಪ್ರತಿಷ್ಠಿತ ಶಾಲೆಯಾದ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಗಣಿತ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಾನ್ ಕಿಡ್ಸ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸವಿತಾ ನೇತ್ರಾಜ್ ಗುರುನ್ಮಠ್ ಮಾತನಾಡಿ, ಪ್ರತಿಯೊಬ್ಬರ ದೈನಂದಿನ ಬದುಕಿಗೆ ಗಣಿತ ಅತ್ಯಂತ ಮಹತ್ವದ್ದಾಗಿದೆ. ಭಾರತದ ಪ್ರಖ್ಯಾತ ಗಣಿತ ತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟಿದ ದಿನಾಚರಣೆಯನ್ನು ದೇಶದಾದ್ಯಂತ ಗಣಿತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗಣಿತ ಹಬ್ಬದ ಆಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಂದ ತಯಾರಾದ ವಸ್ತು ಪ್ರದರ್ಶನವನ್ನು ಉದ್ದೇಶಿಸಿ ಅವರು ಸೋಮವಾರದಂದು ಮಾತನಾಡಿದರು. ಸಂಸ್ಥೆಯ ಕಾರ್ಯದರ್ಶಿ ನೇತ್ರಾಜ್ ಗುರುನ್ಮಠ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಂದ ಸಮಯದ ಅರಿವು ಮೂಡಿಸಲು ಸೆಕೆಂಡು, ನಿಮಿಷ, ಕೋನಮಾಪನ, ಜಾಮೆಟ್ರಿ, ಸರ್ಕಲ್, ಗಡಿಯಾರ, ದೇಶ ವಿದೇಶಗಳ ಕರೆನ್ಸಿಗಳ ಮಾದರಿಗಳನ್ನು ತಯಾರಿಸುವುದರ ಮೂಲಕ ಆಗಮಿಸುವ ಪಾಲಕರಿಗೆ ಹಾಗೂ ಮಹನೀಯರಿಗೆ ಅವುಗಳ ಕುರಿತು ವಿದ್ಯಾರ್ಥಿಗಳಿಂದ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಪೂರ್ಣಿಮಾ, ಕುಮುದಿನಿ, ಚಂಪಾರಾಣಿ, ಸಿದ್ದೇಶ್, ರೇಣುಕಾ, ಪ್ರಸಾದ್, ಸಹನಾ, ಶಬನಾ, ಮುಬೀನ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಮತ್ತು ಪಾಲಕರು ಪಾಲ್ಗೊಂಡಿದ್ದರು. Happy Mathematics Day. This is Indian coin sign notes. This is 50 paisa. This is 1 rupee. This is 2 rupees. This is 5 rupees. This is 10 rupees. This is 20 rupees. This is 5 rupees. This is 10 rupees. This is 20 rupees. This is 50 rupees. 100 rupees. This is 200 rupees.
ಗಣಿತ ಕ್ಷೇತ್ರದಲ್ಲಿ ಕೊಡುಗೆಗಳನ್ನು ನೀಡಿದ್ದಾರೆ. ಗಣಿತವೆಂದರೆ ಕೇವಲ ಅಂಕಿ ಸಂಖ್ಯೆಗಳು, ಸೂತ್ರಗಳು, ಪ್ರಮಾಣಗಳಷ್ಟೇ ಅಲ್ಲ, ಹಣಕಾಸಿನ ನಿರ್ವಹಣೆ, ಹಣಕಾಸಿನ ಜವಾಬ್ದಾರಿ ಹಾಗೂ ಸಮಯದ ಪರಿಪಾಲನೆ ಅಂತ ಕೂಡ ನಾವು ಹೇಳ್ಬೋದು. ಕೆಲವು ಮಕ್ಕಳು ಶಿಕ್ಷಕರು ಹೇಳುವ ತರಗತಿಯಲ್ಲಿ ತಿಳಿಸುವ ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಈ ರೀತಿಯ ಚಟುವಟಿಕೆಗಳ ಮುಖಾಂತರ ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಕೇವಲ ಪಠ್ಯಪುಸ್ತಕದಲ್ಲಿನ ಉದಾಹರಣೆಗಳನ್ನು ತುಂಬ ವಿವರವಾಗಿ ಹೇಳಿದರೇ ಸಾಕು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಸೊ ನಾವು ತರಗತಿಯಲ್ಲಿ ಎಲ್ಲ ರೀತಿಯ ಮಕ್ಕಳಿರುವುದರಿಂದ ಎಲ್ಲ ಚಟುವಟಿಕೆಗಳ ಮುಖಾಂತರ ನಾವು ಪುಸ್ತಕದಲ್ಲಿನ ವಿಷಯಗಳನ್ನು ಮಕ್ಕಳಿಗೆ ತಿಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸೊ ಅದರ ವಿಷಯವಾಗಿಯೇ ಇಂದು ನಾವು ಗಣಿತ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಎಲ್ಲರೂ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಮ್ಯಾಥ್ಸ್ ಡೇನ ಶುಭಾಶಯಗಳು. ಗಣಿತ ಅಂದರೆ ಪ್ರತಿನಿತ್ಯ ನಾವು ಬಳಸುವಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಅಡಕವಾಗಿರುತ್ತೆ. ಸೊ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ಶ್ರೀನಿವಾಸ ರಾಮಾನುಜನ್ ಅವರ ನಿಮಿತ್ತವಾಗಿ ನಾವು ಪ್ರತಿ ವರ್ಷವೂ ಮ್ಯಾಥ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ. ಮ್ಯಾಥ್ಸ್ ಡೇ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಭಾರತದಿಂದ ಇಡೀ ವಿಶ್ವಕ್ಕೆ ಗಣಿತದಲ್ಲಿ ತುಂಬ ಕೊಡುಗೆ ನೀಡಲಾಗಿದೆ. ಅದನ್ನು ಸ್ಮರಿಸುವಂಥ ಒಂದು ಕಾರ್ಯಕ್ಕೋಸ್ಕರ ನಾವು ಇವತ್ತು ಈ ಮ್ಯಾಥ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳು ತಾವು ಕಲ್ತಿರ್ತಕ್ಕಂಥ ಗಣಿತ ವಿಷಯಗಳನ್ನು ಚಟುವಟಿಕೆ ಆಧಾರದ ಮುಖಾಂತರ ಅವುಗಳನ್ನು ಹೇಗೆ ಕಲಿತಾರೆ, ಅವುಗಳನ್ನು ಹೇಗೆ ಪ್ರದರ್ಶಿಸ್ತಾರೆ ಅನ್ನುವಂಥದ್ದನ್ನು ಎಲ್ಲ ಪಾಲಕರು ಇಲ್ಲಿ ಬಂದು ನೋಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು 10ನೇ ತರಗತಿಯ ಮಕ್ಕಳವರೆಗೂ ಕೂಡ ಪ್ರಾಕ್ಟಿಕಲ್ಲಾಗಿ ಮ್ಯಾಥ್ಸನ್ನು ನಾವು ಹೇಗೆಲ್ಲ ಬಳಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ಕಲಿಸಿದ್ದೀವಿ. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಮಾಡೆಲ್ಗಳನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪಾಲಕರಿಗೂ ಕೂಡ ಮಹಾನ್ ಕಿಡ್ಸ್ ಶಾಲೆ ವತಿಯಿಂದ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಮಹಾನ್ ಕಿಡ್ಸ್ ಶಾಲೆ ವತಿಯಿಂದ ಈ ಗಣಿತದ ದಿವಸವಾಗಿ ಶುಭಾಶಯಗಳನ್ನು ಕೋರ್ತೀನಿ. ಥ್ಯಾಂಕ್ ಯು. ಮ್ಯಾಥ್ಸ್ ಡೇ ಶುಭಾಶಯಗಳು. ಇವತ್ತು ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಡೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಮಕ್ಕಳು ಎಲ್ಲ ಮಾಡೆಲ್ಸ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬೇಬಿ ಕ್ಲಾಸಿಂದ ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಮಕ್ಕಳು ಕೂಡ ತುಂಬ ಅದ್ಭುತವಾದ ಮಾಡೆಲ್ಸ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾದಂಥ ವಿಚಾರ. ಮೇನ್ ಏನಂದರೆ ನಮ್ಮ ದಿನನಿತ್ಯದ ಜೀವನಕ್ಕೆ ನಾವು ಗಣಿತದ ಅವಶ್ಯಕತೆ ತುಂಬ ಇದೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಗಣಿತದ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೋಸ್ಕರ ಈ ಒಂದು ಗಣಿತ ಎಕ್ಸಿಬಿಷನ್ನ ಮಾಡಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಮ್ಯಾಥ್ಸ್ ಡೇ ಶುಭಾಶಯಗಳು. ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ವಿ. ಚಿಕ್ಕ ಹುಡುಗರಿಗೆ ಒಳ್ಳೆಯ ಅನುಭವ ಕೊಡ್ತಾಯಿದೆ. ಇದೇ ಥರ ಪ್ರತಿ ವರ್ಷವೂ ಇದೇ ಥರ ಎಲ್ಲ ಹುಡುಗರಿಗೆ ಸೈನ್ಸ್ ಬಗ್ಗೆ ಎಲ್ಲ ಮ್ಯಾಥಮೆಟಿಕ್ಸ್ ಬಗ್ಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾಯಿದೆ. ಚಿಕ್ಕ ಹುಡುಗರಿಗೆ ಒಳ್ಳೆಯ ಅನುಕೂಲ ಆಗಿದೆ. ಹುಡುಗರಿಗೂ ಸ್ವಲ್ಪ ಚೆನ್ನಾಗಿ ಖುಷಿ ಒಂಥರ ಪ್ರಕಾಶ್. ನನ್ನ ಹೆಸರು ಸೂರ್ಯಲಕ್ಷ್ಮಿ. ನನ್ನ ಮಗಳು ಈ ಸ್ಕೂಲಲ್ಲಿ 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇವತ್ತಿನ ದಿನ ಗಣಿತ ದಿನ ಅಂತೇಳಿ ಮ್ಯಾಥ್ ಡೇ ಅಂತ ಆಯೋಜಿಸಿದ್ದಾರೆ. ಮಕ್ಕಳಿಗೆ ಈ ಮ್ಯಾಥ್ ಡೇಯಿಂದ ಏನಂದರೆ ಏನಾದರೂ ಒಂದು ವಸ್ತುವನ್ನು ಕಲಿಬೇಕು, ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಅವರಲ್ಲಿ ಆ ಆಸಕ್ತಿಯನ್ನು ಮೂಡಿಸ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಹಲವಾರು ಕಾರ್ಯಕ್ರಮಗಳಲ್ಲಿ ಇವರು ಆಯೋಜಿಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಮಕ್ಕಳಲ್ಲಿ ಏನಾದರೂ ಒಂದು ಕ್ರಿಯೇಟಿವ್ ತಾವೇ ಒಂದು ಓನಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ಆಸಕ್ತಿ